ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಪ್ಪಡ್ಡಿ ಹೋಬಳಿಯ ಜಗ್ಗೇಹಳ್ಳಿ ಕ್ಷೇತ್ರದಿಂದ ದ್ಯಾವನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣಪ್ಪ ವೈಕಪ್ಪ ಈರಪ್ಪ ಇವರಿಗೆ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ಸಿಬ್ಬಂದಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತವನ್ನು ನಾವು ಬಯಸ್ತಿದ್ದೇವೆ. ಸರ್, ತಾವು ಗ್ರಾಮ ಪಂಚಾಯತಿ ಅಧಿಕಾರಿಕ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ರಿ? ನಾವು ಗ್ರಾಮ ಪಂಚಾಯತಿ ಇನ್ನೂ ಸದಸ್ಯನಾಗಿರೋಕ್ಕಿಂತ ಮುಂಚಿತವಾಗಿ ನಾವು ಒಂದು ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ವಿ. ನಾವು ಏನು ಈ ಎಲೆಕ್ಷನ್ಗೆ ನಿಂತ್ಕೊಂಡು ಒಂದು ಜನರಿಗೆ ಒಂದು ಒಳ್ಳೆಯ ಒಂದು ಸೇವೆ ಮಾಡಬೇಕು ಮತ್ತು ಒಂದು ನಮ್ಮ ಹಳ್ಳಿಗಳಿಗೆ ಒಂದು ಅಭಿವೃದ್ಧಿ ಹಂತವನ್ನು ತಲುಪಿಸಬೇಕು, ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಡಬೇಕು ಅನ್ನೋ ಉದ್ದೇಶವಾಗಿ ನಾವು ರಾಜಕೀಯ ಮೆಟ್ಲೇರಿದ್ವಿ. ರಾಜಕೀಯ ಮೆಟ್ಲೆ ಸರ್, ಇದು ಅದಕ್ಕಿಂತ ಮೊದಲಾಗಿ ನಿಮ್ಮ ಏನು ಸಂಘ ಸಂಸ್ಥೆಗಳಲ್ಲಿ ವೈಯಕ್ತಿಕ ಸೇವೆಯನ್ನು ಮಾಡ್ತೀವಿ? ಇಲ್ಲ ಸರ್, ಇಲ್ಲ. ಒಟ್ಟು ಟೋಟಲಿ ಆಗಿ ನಿಮ್ಮ ಕೃಷಿಯನ್ನು ಮೊದಲಿಗೆ ಅಳವಡಿಸ್ಕೊಂಡು ನಿಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಕೇಳಿದ್ರನ್ನ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ತಾವು ಗ್ರಾಮ ಪಂಚಾಯತಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಊರಿನ ಜನಗಳು ನಿಮ್ಮ ಮೇಲೆ ಯಾವ ತರನಾಗಿ ಪ್ರೀತಿ ವಿಶ್ವಾಸ ಇಟ್ಟಿದ್ರು? ಪ್ರೀತಿ ವಿಶ್ವಾಸ ಅಂದ್ರೆ ನಮ್ಮ ವಿಶ್ವಾಸ, ನಾನು ರಾಜಕೀಯಕ್ಕೆ ಬರುತ್ತಂತ ಮುಂಚಿತವಾಗಿನೇ ಒಂದು ಊರಿನ ಅಭಿವೃದ್ಧಿಗೆ ಒಂದು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಊರ ಅಭಿವೃದ್ಧಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಜನ ಅದನ್ನ ಆಯ್ಕೆ ಮಾಡಿಕೊಂಡು ಒಂದು ರಾಜಕೀಯ ಜೀವನದಲ್ಲಿ ಒಂದು ಉತ್ತಮವಾದಂತ ನಮಗೊಂದು ಒಳ್ಳೆಯ ಅವಕಾಶವನ್ನು ಕೂಡ ಜನ ಅದೇ ಅಭಿಪ್ರಾಯ ಇಟ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಊರ ಅಧಿಕಾರದಲ್ಲೂ ಇನ್ನು ರಾಜಕೀಯ ಜೀವನದಲ್ಲೂ ಒಳ್ಳೆಯ ಅಭಿಪ್ರಾಯಗಳನ್ನು ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮನ್ನ ಆರಿಸಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ತಾವು ಗ್ರಾಮ ಪಂಚಾಯತಿ ಮೊದಲಿಗೆ ಯಾಕೆ ತಾವು ಆಯ್ಕೆ ಮಾಡಿಕೊಂಡ್ರಿ? ಗ್ರಾಮ ಪಂಚಾಯತಿ ಅಂದ್ರೆ ನಾವು ಒಂದು ಒಳ್ಳೆಯ ನಮ್ಮ ಹಳ್ಳಿಗಳಿಗೆ ಮೊದಲನೇ ಒಂದು ಕೆಲಸ ಕಾರ್ಯಗಳನ್ನ ತೊಡಗಿಸ್ಬೇಕು, ಹಳ್ಳಿಗಳಿಗೆ ಒಂದು ಇಂಪ್ರೂವ್ಮೆಂಟ್ ನಾವು ಮಾಡಬೇಕು. ಹಳ್ಳಿಗಳು ಬಹಳ ಹಿಂದುಳಿದಂತ ಹಳ್ಳಿಗಳಿದಾವೆ, ಆ ಹಳ್ಳಿಗಳನ್ನ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾವು ಗ್ರಾಮ ಪಂಚಾಯತಿ ಮಾಡಬೇಕಾಗಿದ್ದೇವೆ. ಒಟ್ಟು ಒಂದು ಉತ್ತಮವಾದ ಸೇವೆ ಜನಗಳಿಗೆ ಮಾಡಿದಾಗ ನಾವು ನಮ್ಮಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಗುರುತು ನಮ್ಮ ಜನಗಳಿಂದ ನಾವು ಉಳಿಸ್ಕೋಬಹುದು. ಮೊದಲಿಗೆ ನಮ್ಮ ಮಾತು ಹೇಳುತ್ತೆ, ತಾವು ಗ್ರಾಮ ಪಂಚಾಯತಿಗೆ ಬಂದು ನಮ್ಮ ಮಾತೈತೆ ತಮಗಿದ್ದು ತುಂಬಾ ಆತ್ಮೀಯ ಧನ್ಯವಾದಗಳು ನಾವು ಹೇಳ್ತಾ. ಸರಿ, ಆಗಿದ್ಮೇಲೆ ಇವತ್ತು ನೀವು ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದೀರಿ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಈಗಿರುವ ಏನು ಸೇವೆಯಲ್ಲಿ ಏನು ಮಾಡ್ತಿದ್ದೀರಿ, ಈ ದಿನದಲ್ಲಿ ನೀವು ತಮ್ಮ ಕ್ಷೇತ್ರಕ್ಕಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ನಾವು ಮೊದಲನೇದಾಗಿ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಯ್ಕೆಯಾಗಿ ಸದಸ್ಯನಾಗಿ ಆಮೇಲೆ ಅಧ್ಯಕ್ಷನಾದ ನಂತರದಲ್ಲಿ ನಾವು ಮೊದಲನೇ ಅಭಿವೃದ್ಧಿಯ ಒಂದು ರೋಡಿನ ಕೆಲಸಗಳನ್ನು ಮಾಡಿದ್ದೀವಿ, ಶಾಲೆಯ ಕಾಂಪೌಂಡ್ ಮಾಡಿದ್ದೀವಿ, ಅಲ್ಲಿಂದ ಕಸದ ತೊಟ್ಟಿಗಳನ್ನು ಮಾಡಿದ್ದೀವಿ, ಅಲ್ಲಿಂದ ನೀರಿನ ಟ್ಯಾಂಕ್ಗಳನ್ನು ಕೂಡ ಮಾಡಿದ್ದೀವಿ. ಇನ್ನು ಕೆಲವೊಂದು ಕೆರೆ ಕಾಮಗಾರಿಗಳನ್ನು ಕೂಡ ಮಾಡಿದ್ದೀವಿ. ಇನ್ನು ಹಲವಾರು ಕೆಲಸಗಳನ್ನು ಮಾಡುವಂತ ಅಭಿಪ್ರಾಯನೂ ಕೂಡ ಇಟ್ಕೊಂಡಿದ್ದೀವಿ. ಇನ್ನು ನಮಗೆ ಏನು ಆ ಅಭಿಪ್ರಾಯಗಳ ಇದಕ್ಕೆ ನಮ್ಗೆ ಒಳ್ಳೆಯ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಒಳ್ಳೆಯ ಒಂದು ಅನುದಾನ, ಒಂದು ಒಳ್ಳೆಯ ರೀತಿಯಂತ ಒಂದು ಮನೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಆಗಿರ್ಬೋದು, ಆ ಅಭಿವೃದ್ಧಿನ ಸರ್ಕಾರಗಳು ನಮಗೆ ಒಲೈಸಿ ಕೊಟ್ರೆ ನಾವು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ನೀವು ಇನ್ನು ಉಳಿದ ಅವಧಿಯಲ್ಲಿ ಇನ್ನು 5 ವರ್ಷದ ನಿಮ್ಮ ಏನು ಅವಧಿ ಇದೆಯಲ್ಲ, ಈ ಅವಧಿಯಲ್ಲಿ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನು ಯಾವ ತರನಾಗಿ ನೀವು ಸೇವ್ ಮಾಡಬೇಕು ಅಂತ ಹೇಳಿ? ಸರ್, ಈ ಬಾಕಿ ಇರುವಂತ ಕೆಲಸಗಳನ್ನು ಸರ್ಕಾರ ಏನು ಅನುದಾನ ಕೊಡುತ್ತೆ ಆ ಅನುದಾನದಲ್ಲಿ ಮಾಡ್ಬೇಕಾಗುತ್ತೆ ಸರ್. ಆ ತರ ಅನುದಾನಗಳು ಸರ್ಕಾರಗಳು ಕೊಡ್ತಾ ಇಲ್ಲ. ಸರ್ಕಾರಗಳು ಒಂದು ವರ್ಷಕ್ಕೆ ಒಂದು 20 ಲಕ್ಷದ ಅನುದಾನ ಕೊಟ್ರೆ ಯಾವ ಕೆಲಸನೂ ಕೂಡ ಮಾಡಕ್ ಆಗೋದಿಲ್ಲ. ಸಾಂಸಾರಿಕವಾಗಿ ಒಬ್ಬ ಮನುಷ್ಯನಿಗೆ ಒಂದು 20 ಲಕ್ಷ ರೂಪಾಯಿ ಸಾಂಸಾರಿಕವಾಗಿ ಬೇಕಾಗುತ್ತೆ. ಅಂತದ್ರಲ್ಲಿ ಇಡೀ ಗ್ರಾಮ ಪಂಚಾಯತಿ 8 ಹಳ್ಳಿ ಆಗಿರುವಂತ ನಮ್ಮ ದ್ಯಾವನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು 20 ಲಕ್ಷದ ಒಂದು ಅನುದಾನ ಕೊಟ್ರೆ ಯಾವ ಲೆಕ್ಕದಲ್ಲೂ ಕೂಡ ನಾವು ಅಭಿವೃದ್ಧಿ ಹಂತವನ್ನು ತಲುಪೋದಕ್ಕೂ ಆಗೋದಿಲ್ಲ. ಯಾವಕ್ಕೆ ಅಂದ್ರೆ ನಾವು ಸಿಬ್ಬಂದಿ ವೇತನ ಕೂಡ ಕೊಡಬೇಕು, ಅಲ್ಲಿಂದ ನೀರಿನ ಸಹಕರಣೆಗಳು ಕೂಡ ಕೊಡಬೇಕು. ಒಂದು ಮೋಟರ್ ಕೆಟ್ಟರೆ ಬರೀ ಒಂದು 7,000 ರೂಪಾಯಿ 8,000 ರೂಪಾಯಿ ಒಂದು ಮೋಟ್ರಿಗೆ ನಾವು ಕೊಡಬೇಕಾಗುತ್ತೆ. ಮತ್ತೆ ಹಳ್ಳಿಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದಾಗ ನಾವು ಕೂಡ ಕೆಲಸಗಳನ್ನು ಮಾಡಿಸ್ಬೇಕಾಗುತ್ತೆ. ಇವೆಲ್ಲ ತುಂಬಾ ಕಷ್ಟಗಳಿರುತ್ತೆ. ಅಲ್ಲಿಂದ ನಾವು
ಮೆಸ್ಕಾಂ ಇಲಾಖೆಗೂ ಕೂಡ ಅದೇ ಹಣದಲ್ಲಿ ನಾವು ಕೊಡ್ಬೇಕಾಗುತ್ತೆ, ಸಿಬ್ಬಂದಿ ವೇತನ ಕೊಡ್ಬೇಕಾಗುತ್ತೆ. ಇನ್ನೇನು ಸಣ್ಣ ಪುಟ್ಟ ಅಂಗವೈಕಲ್ಯತೆ ಇರುವಂತ ವ್ಯಕ್ತಿಗಳಿಗೆ ಯಾರೋ ಸುಟ್ಕೊಂಡ್ರು, ಏನೋ ಗುಣಬೆ ಸುಟ್ಟು ಮತ್ತೊಂದೇನೋ ಒಂದು ಆಯ್ತು ಅಂತವಕ್ಕೂ ಕೂಡ ನಾವು ಕಂದಾಯದಲ್ಲೇ ಕೊಡ್ತಾ ಇದೀವಿ. ಕಂದಾಯದ ಹಣ ಕೂಡ ಯಾವ ರೀತಿಯಲ್ಲೂ ನಮ್ಗೆ ಸಾಕಾಗೋದಿಲ್ಲ. ಯಾಕಂದ್ರೆ ಎಲ್ಲಾ ಜನತೆನೂ ಈ ಜಿಲ್ಲಾ ಮಟ್ಟ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ತಾಲೂಕು ಮಟ್ಟ ಜಿಲ್ಲಾ ಪಂಚಾಯತಿ ಸದಸ್ಯನ ಮೀಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಭಾಗದಲ್ಲಿ ನಾವು ಸಿಗೋದ್ರಿಂದ ಸ್ಥಳೀಯ ಭಾಗದ ಜನ ಬಂದು ಗ್ರಾಮ ಪಂಚಾಯತ್ಗೆ ಫಸ್ಟ್ ಭೇಟಿಯನ್ನು ಕೊಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಫಸ್ಟ್ ನಮ್ಮನ್ನ ಜನಗಳು ನಮ್ ಕೆಲಸ ಕೇಳ್ತಾರ ವಿನಃ ಜಿಲ್ಲಾ ಮಟ್ಟಕ್ಕಾಗ್ಲಿ ತಾಲೂಕು ಮಟ್ಟಕ್ಕಾಗ್ಲಿ ಒಬ್ಬ ಮುಖ್ಯಮಂತ್ರಿನಾಗ್ಲಿ ಹೋಗಿ ಯಾವ ಕೆಲಸನೂ ಕೇಳಕ್ಕಾಗೋದಿಲ್ಲ. ಯಾಕಂದ್ರೆ ಸ್ಥಳೀಯ ಭಾಗದಲ್ಲಿ ಗ್ರಾಮ ಪಂಚಾಯತಿ ಇರೋದ್ರಿಂದ ಸ್ಥಳೀಯ ಭಾಗದಲ್ಲಿ ಅಲ್ಲೇ ಹಳ್ಳಿಯಲ್ಲೇ ಗ್ರಾಮ ಪಂಚಾಯತ್ಗೆ ಇರೋದ್ರಿಂದ ಹಳ್ಳಿ ಜನ ಬಂದ್ಬಿಟ್ಟು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಗ್ರಾಮ ಪಂಚಾಯತ್ A to Z ಕೆಲಸಗಳನ್ನ ಕೇಳ್ತಾರೆ. ಆ ಲೆಕ್ಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಒತ್ತನ್ನು ಕೊಡ್ತಾರೋ ಅಷ್ಟು ಗ್ರಾಮ ಕೂಡ ಬದಲಾವಣೆ ಮಾಡ್ಬೇಕಾಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ನೀವು ಹೇಳ್ಬಿಟ್ರಿ, ಇವಾಗ ಸರ್ಕಾರ ಕೊಡ್ತಕ್ಕಂಥ ಅನುದಾನಗಳ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ಕಾರ ಕೊಡೋದು ಅನುದಾನ ನಮಗೆ ಒಂದು ಬಹಳ ಕೊರತೆಯ ಅನುದಾನ ಕೊಡ್ತಾ ಇದೆ. ಈಗ ಒಂದು ಮನೆಗಳು ಒಂದು ವರ್ಷದಲ್ಲಿ 5 ರಿಂದ 6 ಮನೆಗೆ 8 ಮನೆಗಳನ್ನು ಕೊಡ್ತಾ ಇದಾರೆ. ಇನ್ನು SC ಜನರಿಗೆ ಮನೆಗಳನ್ನು ಜಾಸ್ತಿ ಕೊಡ್ತಾ ಇದ್ದಾರೆ. ಇನ್ನು ಜನರಲ್ ಮನೆಗಳಿಗೆ ಮನೆಗಳೇ ಸಿಗ್ತಾ ಇಲ್ಲ. ಕೊಡೋರು ತುಂಬಾ ಜನನೂ ಇದ್ದಾರೆ. ಅದ್ರಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಮನೆಗಳನ್ನು ಕೂಡ ಕೊಡ್ತಾ ಇಲ್ಲ. ಬರೀ ಶೌಚಾಲಯ ಮಾತ್ರ ಕೊಡ್ತಾ ಇದ್ದಾರೆ. ಶೌಚಾಲಯ ಕೂಡ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬಯಲು ಮುಕ್ತ ಗ್ರಾಮ ಕೂಡ ನಾವು ಮಾಡಿದೀವಿ. ಅದರ ಎಲ್ಲಾ ನಿಟ್ಟಿನ ಪ್ರಯತ್ನಗಳನ್ನು ಮಾಡಿ ಅದನ್ನೆಲ್ಲ ಮಾಡಿದೀವಿ. ಅದೇ ರೀತಿ ನಮ್ಮ ಮನೆಗಳನ್ನು ಕೊಟ್ಟರೆ ಒಂದು ಸುಧಾರಿತ ಹಂತವನ್ನು ಕೂಡ ಕಾಣಬಹುದು. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ತಮಗೆ ಗೌರವಧನ ಕೊಟ್ಟೆ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಗೌರವಧನ ಅಂದ್ರೆ ಗೌರವಧನ ಪ್ರತಿಯೊಂದು ನಮ್ಮ ಕೇರಳ ಡಿಸ್ಟಿಕ್ ಅಲ್ಲಿ ಒಬ್ಬ ಅಧ್ಯಕ್ಷನಿಗೆ 5,000 ರೂಪಾಯಿ ಇದೆ, ಒಬ್ಬ ಉಪಾಧ್ಯಕ್ಷನಿಗೆ 3,000 ರೂಪಾಯಿ ಸಂಬಳ ಇದೆ, ಸದಸ್ಯರಿಗೆ 2,000 ರೂಪಾಯಿ ಸಂಬಳವನ್ನು ಕೊಡ್ತಾ ಇದ್ದಾರೆ. ಆ ಸರ್ಕಾರಗಳು ಬೇರೆ, ನಮ್ಮ ಸರ್ಕಾರಗಳು ಬೇರೆ ಅನ್ನೋದನ್ನು ಇಲ್ಲಿ ತೋರ್ಗಾಣಿಕೆಯಲ್ಲೇ ಕಾಣ್ತಾ ಇದೆ. ದಯವಿಟ್ಟು ಆತರ ಯಾವುದೇ ಒಂದು ಆ ಸರ್ಕಾರನೂ ಒಂದೇ ಈ ಸರ್ಕಾರನೂ ಒಂದೇ, ನಮ್ಮಲ್ಲಿ ಕೂಡ ಕೇರಳ ಸರ್ಕಾರದ ನಡೆದಂತ ಕಾರ್ಯಕ್ರಮವನ್ನು ಕೂಡ ನಮಗೂ ಕೂಡ ಕೊಟ್ಟರು. ಒಬ್ಬ ಅಧ್ಯಕ್ಷನಿಗೆ ಒಂದು ಗುರುತಿನ ಚೀಟಿ ಆಗಿರ್ಬೋದು, ಅಲ್ಲಿಂದ ಅವರಿಗೆ ಕೊಡುವಂತ ಒಂದು ಗೌರವಧನ ಆಗಿರ್ಬೋದು, ಅವರಿಗೆ ಬರುವಂತ ಒಂದು ಬಸ್ ಪಾಸ್ ಇರ್ಬೋದು, ಏನೇ ಒಂದು ನಾವು ಉತ್ತಮವಾದಂತ ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ. ಈ ಅನುದಾನ ಇವರು ಕೂಡ ಕೊಡ್ಲಿಲ್ಲ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ತಿರುಗಾಟದಲ್ಲಿ ವೆಹಿಕಲ್ಸ್ ಕೂಡ ಕೊಡ್ತಾ ಇದ್ದಾರೆ. ಅದು ಬರೀ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಅವರಿಗೆ ಕೊಡ್ತಾ ಇದ್ದಾರೆ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಎಷ್ಟು ಕೆಲಸ ಇರುತ್ತೆ ಅಂತಂದ್ರೆ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸದಸ್ಯನಕ್ಕಿಂತನೇ ಹೆಚ್ಚಿನವಾಗಿ ಒಂದು ಕೆಲಸವನ್ನು ಹಳ್ಳಿ ಮಟ್ಟದಲ್ಲಿ ಅವ್ರಿಗೆ ತಿರುಗಾಡಿ ಎಲ್ಲಾ ಮಟ್ಟದಲ್ಲಿ ಅವ್ರು ನೋಡ್ಕೊಂಡು ಬಂದು ಕೆಲಸಗಳು ಮಾಡಬೇಕಾಗುತ್ತೆ. ಅದಕ್ಕೆ ಕೂಡ ಅವ್ರಿಗೆ ಒಂದು ವೆಹಿಕಲ್ಸ್ ವ್ಯವಸ್ಥೆನೂ ಕೂಡ ಕಲ್ಪಿಸಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಅಧ್ಯಕ್ಷ ಬರೀ ಅಧ್ಯಕ್ಷ ಅನ್ನೋ ಒಂದು ಹೆಸರಿಗೆ ಮಾತ್ರ ಅಧ್ಯಕ್ಷ ಆಗಿದೆ ಬಿಟ್ರೆ, ಯಾವುದೇ ಒಂದು ಸರ್ಕಾರದಲ್ಲಿ ಒಬ್ಬ ಅಧ್ಯಕ್ಷ ಯಾವುದೇ ಒಂದು ಕಚೇರಿಗೆ ಹೋಗಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ನಾನು ಇದೊಂದು ಕೆಲಸ ಆಗ್ಬೇಕು ಅಂತ ಅಂದ್ರೆ ಯಾರು ಕೂಡ ನಮ್ಮ ಮಾತನ್ನ ಕಡೆಗಾಣಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಮಗೂ ಒಂದು ಸರಿಯಾದ ರೀತಿಯ ಒಂದು ಗುರುತಿನ ಚೀಟಿ, ನಮಗೆ ಸರಿಯಾದ ರೀತಿಯ ಒಂದು ಬೆಂಬಲವನ್ನು ಸರ್ಕಾರಗಳು ಕೊಡಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ಆಗಿದ್ಮೇಲೆ ಇವತ್ತು ನಾವು ಹೇಳಿದ್ವಿ ಕೇರಳ ಮಾದರಿಯ ಒಂದು ಗ್ರಾಮ ಪಂಚಾಯತಿ ವೈಖರಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ನಾವು ಯಾವ ತರ ಜನಗಳಿಗೆ ಸೇವೆ ಮಾಡಬೇಕು ನಮ್ಮ ತುಂಬಾ ಒಳ್ಳೆಯ ಸೇವೆಯನ್ನು ಕೂಡ ಕೊಡೋದು ಸರ್. ಈಗ ಎಕ್ಸಾಂಪಲ್ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ ಒಂದು ಸಂಬಳ ಕೊಡ್ಲಿಲ್ಲ ಅಂತಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನಂತಾನೆ ಹೇಳ್ಕೊಳ್ಳೋದಿಲ್ಲ, ಬೇರೆ ಯಾರೋ ಈಗ ಅವರಿಗೆ ಪಾಪ ಒಂದು ಜೀವನ ಒಂದು ಮಾಡ್ಬೇಕಂತಂದ್ರೆ ಅವರಿಗೂ ಕೂಡ ಹಣ ಬೇಕಾಗುತ್ತೆ, ಎಲ್ಲದೂ ಬೇಕಾಗುತ್ತೆ. ಅವರು ಕೂಡ ಈಗ ಒಂದು ರಾಜಕೀಯ ಜೀವನದಲ್ಲಿ ಬಂದಾಗ ಅವರಿಗೂ ಒಂದು ಸಾಂಸಾರಿಕ ಅನ್ನೋದು ಸಂಸಾರ ಅನ್ನೋದು ಇದ್ದೇ ಇರುತ್ತೆ. ಆ ಸಂಸಾರನ ಬಿಟ್ಟು ಅವರು ರಾಜಕೀಯ ಜೀವನದಲ್ಲಿ ತಿರುಗಾಡಬೇಕಾಗುತ್ತೆ, ಎಲ್ಲಾ ಕಡೆ ಹೋಗಬೇಕಾಗುತ್ತೆ. ಅವನಿಗೆ ಕೂಡ ತಿರುಗಾಡುವಂತ ವೆಹಿಕಲ್ಸ್ಗೆ ಚಾರ್ಜ್ ಕೂಡ ಬೇಕಾಗುತ್ತೆ. ಅಲ್ಲಿಂದ ಅವನು ಎಲ್ಲಾ ಹಣದ ಸೌಲಭ್ಯನೂ ಕೂಡ ಅವನಿಗೂ ಬೇಕಾಗುತ್ತೆ. ಆ ರೀತಿಯಲ್ಲಿ ಅವ್ರಿಗೆ ಕೊಡುವಂತ ಒಂದು ಗೌರವಧನ ನಾವು ಕರೆಕ್ಟ್ ಆಗಿ ಕೊಟ್ರೆ ಅವನ ಸೇವೆನೂ ಕೂಡ ಒಳ್ಳೆ ರೀತಿಯಲ್ಲಿ ಸಲ್ಲಿಸ್ತಾನೆ. ಇಲ್ಲ ಅಂತಂದ್ರೆ ಬೇರೆ ರೀತಿಯಲ್ಲಿ ಅವನು ಮನೆ ಬಿಲ್ಲಿಗೆ ತಗೊಳ್ಳೋದು, ಅಲ್ಲೊಂದು ಇದು ಮಾಡೋದು, ಈ ತರ ಕಳಪೆ ಮಾಡೋದಕ್ಕೂ ಶುರುವಾದಂತ ಪರಿಸ್ಥಿತಿನೂ ಕೂಡ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ಇವತ್ತು ನಮ್ಮ ಗ್ರಾಮ ಸಭಾ ಸಾಮಾಜಿಕ ವ್ಯವಸ್ಥೆ ಮನೆಗೆ ಬಂದು ಇವತ್ತು ಏನಂತ ಹೇಳಿದ್ರೆ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕೆಲವೊಂದು ಸಮಾವೇಶಗಳು ಮತ್ತು ಬೇಡಿಕೆಗಳು ಕೂಡ ಇವತ್ತಿನ ಮುಖಾಂತರ ಸರ್ಕಾರಕ್ಕೆ ಮನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಮಗೆ ಯಾವ ತರ ನೀವು ಸಹಕಾರ ಕೊಡೋಕೆ ಇಷ್ಟಪಡ್ತೀವಿ ಸರ್?
ಸರ್, ನಿಮ್ಮ ಸಂಸ್ಥೆಯಲ್ಲಿ ನಮಗೆ ಒಳ್ಳೆ ಅಭಿಪ್ರಾಯ ಇದೆ. ಇದುವರೆಗೂ ನಮ್ಮ ಸಲುವಾಗಿ ನೀವು ಇಷ್ಟೊಂದು ಮನೆ ಹಳ್ಳಿ ಒಳಗೆಲ್ಲ ತಿರುಗಾಡಿ ನೀವು ಒಂದು ನಡ್ಕೊಂಡು ಬಂದು ಈ ಮನೆ ಒಳಗೆ ಭೇಟಿಯಾಗಿ ಸದಸ್ಯರನ್ನ ಭೇಟಿಯಾಗಿ ನೀವು ಒಂದು ನಮ್ಮನ್ನು ಕರ್ಕೊಂಡು ಹೋಗಿ ಮುಂದಿನ ಮಟ್ಟದಲ್ಲಿ ನಿಮಗೊಂದು ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿ, ನೀವು ಒಂದು ಒಳ್ಳೆಯ ಹಂತವನ್ನು ತಲುಪ್ರಿ ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಇಷ್ಟೆಲ್ಲ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ ಸಂಸ್ಥೆಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ಇವತ್ತು ಗ್ರಾಮ ಸ್ವರ ಸಾಮಾಜಿಕ ಸೇವೆ ಒಂದು ದೊಡ್ಡ ಸಂಸ್ಥೆಯಾಗಿ ತಮ್ಮ ಮನೆ ಬಾಗಿಲಿಗೆ ಬಂದು 10 ನಿಮಿಷಗಳ ಸಂದರ್ಶನ ಮಾಡಿ ತಮಗೆ ಒಂದು ಅಭಿನಂದನೆ ಪತ್ರ ಕೊಡೋದ್ರ ಮುಖಾಂತರ ಇದನ್ನ ಅಂತರ್ಜಾಲದ ಮುಖಾಂತರವಾಗಿ ಇಂಟರ್ನೆಟ್ನಲ್ಲಿ ಸೇವ್ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡಿ ಸರ್. ಇಂಥ ಒಂದು ಗ್ರಾಮ ಸ್ವರ ಸಾಮಾಜಿಕ ಸಂಸ್ಥೆಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಯಾವ ಥರ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಿಮ್ಮ ಸಂಸ್ಥೆ ಮಾಡ್ತಿರುವಂಥ ರೀತಿ, ನಡೆಸ್ತಿರುವಂಥ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಇದೇ ರೀತಿ ನೀವು ಮುಂದುವರಿಸಿದಂತ ನಮ್ಮನ್ನ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಈ ತರ ಹೋದಾಗಲ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರುವಂತ ಒಂದು ಒಳ್ಳೆಯ ಅವಕಾಶವನ್ನು ಕೂಡ ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದಾಗ ನಮಗೂ ಒಂದು ಒಳ್ಳೆಯ ಒಂದು ಫಲ ಸಿಗ್ಬೋದು ಅನ್ನೋ ನಂಬಿಕೆನ ಕೂಡ ನಾನು ಇಟ್ಕೊಂಡಿದ್ದೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯ ನಮ್ಮೊಂದಿಗೆ ಕಳೆದಕ್ಕಾಗಿ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ಸಿಬ್ಬಂದಿಯವರಿಂದ ತಮಗೆ ಅಭಿನಂದನೆ ಹೇಳುತ್ತಾ ಸರ್, ಇನ್ನು ಉಳಿದ ಅವಧಿಯಲ್ಲಿ ಇಲ್ಲಿಯವರೆಗೂ ಕೂಡ ತಾವು ಜನಗಳ ಅಭಿಪ್ರಾಯ ಮೇರೆಗೆ ಉತ್ತಮ ಸೇವೆ ಮಾಡಿದ್ದೀರಿ ಅನ್ನೋ ಮಾತು ಹೇಳಿದ್ರಿ ಸರ್. ಇನ್ನು ಉಳಿದ ಅವಧಿ 5 ವರ್ಷ ನಿಮ್ಮ ಸಂಪೂರ್ಣವಾಗಿ ಜನವನ್ನು ಪ್ರೀತಿಸುವ ಮೇರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೂಡ ಉತ್ತಮ ರೀತಿಯಲ್ಲಿ ಸೇವೆ ಮಾಡಿ ಜನಗಳಿಗೆ ಅಂತ ನಾವು ಶುಭ ಹಾರೈಸಿ ತಮಗೆ ಈ ಒಂದು ಅಭಿನಂದನೆ ಪತ್ರ ತಮಗೆ ಕೊಡೋದ್ರ ಮುಖಾಂತರ ತಮಗೆ ನಾವು ಅಭಿನಂದನೆ ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು.